ಜೊತೆ ರೊಮ್ಯಾನ್ಸ್ ಮಾಡ್ಬೇಕಂತ ಆಸೆ. ಅಬ್ಬ ಹ್ಮ್ ಮಂಚದ ಮೇಲೆ ಮಲ್ಕೊಂಡು ಇಬ್ರು ಮೂಗು ಮುದ್ದು ಮಾಡ್ಬೇಕು, ಕಣ್ಣು ಮುದ್ದು ಮಾಡ್ಬೇಕು, ಚೀಕ್ಸ್ ಮುದ್ದು ಮಾಡ್ಬೇಕು, ನೆಕ್ ಮುದ್ದು ಮಾಡ್ಬೇಕು, ಕಿವಿ ಕಚ್ಬೇಕು, ನಿನ್ನೆಲ್ಲ ಜೋಕ್ಸ್ ಹಾಕಿ ನಿಮ್ಗೆ ಟೀಸ್ ಮಾಡ್ಬೇಕು. ಇವೆಲ್ಲ ಮಾಡ್ಬೇಕು ಅನ್ನಿಸ್ತು, ಟೈಮ್ ಸಿಗಲ್ಲ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿಗೆ ಆತ್ಮೀಯ ಸ್ವಾಗತ. ಎಲ್ಲ ಸಾಮಾನ್ಯ ಹೋರಾಟಗಾರರಿಗೂ ಸಾಮಾಜಿಕ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ಉನ್ನತ ಅಧಿಕಾರಿ DGP IGP ಲೆವೆಲಲ್ಲಿ ಇರತಕ್ಕಂಥ ಅಧಿಕಾರಿ ರಾಮಚಂದ್ರ ವರ್ಸಸ್ ಕಾಮಚಂದ್ರ ಅಲ್ಲರಿ. ಸಾಮಾನ್ಯ ಜನಗಳು ಏನಾದರೂ ಒಂದು ಕೊಲೆನೋ ಸುಲಿಗೆನೋ ಕಳ್ತನ ಏನೋ ಮಾಡಿದರೆ ಸಾಲಿಯಾಸ್ ಅಂತ ಸೇರಿಸ್ಕೊಂಡು ಹೋಗ್ತೀರಾ. ವಿತಿನ್ ಅವರ್ಸಲ್ಲಿ ಅವರಿಗೆ FIR ಹಾಕಿ ಒಳಗಡೆ ತಳ್ತೀರಾ. ಆದರೆ ರಾಮಚಂದ್ರ ಅವರನ್ನು ಸೋಮೋಟ ಕೇಸ್ ದಾಖಲಿಸಿಕೊಂಡು ಏಕೆ ನೀವು ಒಳಗೆ ತಳ್ತಾ ಇಲ್ಲ? ಅವ್ರನ್ನ ಬರೀ 1 ತಿಂಗಳು 2 ತಿಂಗಳು ಸಸ್ಪೆಂಡ್ ಕೂಡ ಅಲ್ಲ, ಅದು ಒಂಥರ ವಿರಾಮ. ಇಲ್ಲಿ ಆಫೀಸಲ್ಲಿ ಎಂಜಾಯ್ ಮಾಡಿದ್ದು ಸಾಕು. ಈಗ ಹೋಗಿ ನೀವೀಗ ಹೋಗಿ ಲಾಡ್ಜಲ್ಲಿ ಅಥವಾ ರೆಸ್ಟೋರೆಂಟ್ರಲ್ಲಿ ಇಲ್ಲ ಯಾವುದೋ ಒಂದು ಇದರಲ್ಲಿ ಹೋಗಿ ಎಂಜಾಯ್ ಮಾಡಿ ಅಂತ ಕಳಿಸ್ದಾಗೆ ಇದೆ ನೋಡಿ. ಪೊಲೀಸ್ ಸ್ಟೇಷನ್ನಲ್ಲೇ ಪೊಲೀಸ್ ಧ್ವಜದ ಮುಂದ್ಗಡೆನೆ ನಮ್ಮ ರಾಷ್ಟ್ರೀಯ ಧ್ವಜದ ಮುಂದ್ಗಡೆ ಇಷ್ಟೆಲ್ಲ ಅವ್ಯವಹಾರ ಆದ್ರೆ ಸಮೇತ ಏನೂ ಕ್ರಮ ಕೈಗೊಳ್ಳದ ನಮ್ಮ ಸರ್ಕಾರ. ಬರೀ ಏನು ಕ್ರಮ? 1-2 ತಿಂಗಳು ರಜೆ, 1 ತಿಂಗಳು ರಜೆ. ಏನ್ರಿ ಸ್ವಾಮಿ, ಎಲ್ಲಿಗೆ ಹೋಗ್ತಿದೆ ನಮ್ಮ ಸಮಾಜ? ಸಮಾಜವನ್ನು ಕಾಪಾಡುವಂತಹ ವ್ಯಕ್ತಿ ಕಾಮಚಂದ್ರ ಅಲಿಯಾಸ್ ರಾಮಚಂದ್ರ. ಈ ಪ್ರಕರಣದಲ್ಲಿ ಶಿಕ್ಷೆ ಆಗುತ್ತಾ ಬಿಡುತ್ತಾ ನಮಗಂತೂ ಗೊತ್ತಿಲ್ಲ, ಬಟ್ ಶಿಕ್ಷೆ ಆಗೋದಂತೂ ಡೌಟು. ಹಿಂದೆ 1-2 ತಿಂಗಳು 3 ತಿಂಗಳು ಆಯ್ತಂಗೋ ಅನನ್ಯರಾವ್ ಪ್ರಕರಣ, ಹೋದ ವರ್ಷದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅದರಲ್ಲಿ ನಮ್ಮ ಸರ್ಕಾರದ ವಾಹನ ಅದನ್ನೇ ಬಳಸ್ಕೊಂಡು ಗೋಲ್ಡ್ ಸ್ಮಗ್ಲಿಂಗ್ಗೆ ಕೈ ಹಾಕಿರ್ತಕ್ಕಂಥದ್ದು. ಇದೇ ಕಾಮಚಂದ್ರನ ಮಲಮಗಳು. ಅಂದರೆ ಈಗಿನ ಅವ್ರು ಏನ್ತಿದ್ದಾಳಲ್ಲ ಅವನ ಮೊದಲೇ ಗಂಡನ ಮಗಳು ಅಲಿಯಾಸ್ ರಾಮಚಂದ್ರನ ಮಲಮಗಳು. ನೇರವಾಗಿ ಇವರು ಇನ್ವಾಲ್ವ್ ಆಗಿದ್ದಾರೆ ಎಂಬುದು ನಮ್ಮ ಅಭಿಪ್ರಾಯ. ಬಟ್ ತನಿಖೆ ಮಾಡಿದಲೇ ನಮ್ಮ ಅಧಿಕಾರಿಗಳು ಕ್ಲೀನ್ ಶೀಟ್ ಕೊಟ್ಬಿಟ್ರು. ಅಂದರೆ ರಾಜಕೀಯ ಪಿತೂರಿಯಿಂದ ಅವಯ್ಯ ಈ ಕೇಸಲ್ಲಿ ಇಲ್ಲ ಅಂಥೇಳಿ. ಅದಕ್ಕೆ ಹೇಳೋದು, ಕಾನೂನು ಬಿಟ್ಟು ಕರ್ಮ ಬಿಡಲ್ಲಂತೆ. ಕರ್ಮ ಹಿಂದೆಲೇ ಬಂದೇ ಬರುತ್ತೆ. ಈ ಥರ ಉನ್ನತ ಅಧಿಕಾರಿಗಳು ಈ ಥರ ಕೆಲಸ ಮಾಡ್ತಾ ಹೋದರೆ ಅಲ್ಲಿನ ಹಿಂದಿರ್ತಕ್ಕಂಥವ್ರು ಮುಂದಿರ್ತಕ್ಕಂಥವ್ರು ಅವ್ರಿಗಿಂತ ಕೆಳಗೆ ಸ್ಥಾನ ಇರ್ತಕ್ಕಂಥ ಅಧಿಕಾರಿಗಳು ಯಾವ ಥರ ಮಾಡಬಹುದು? ಅವ್ರಿಗೆ ಎಷ್ಟು ಟಾರ್ಚರ್ ಈ ವಯ್ಯ ಕೊಟ್ಟಿರ್ಬೋದು. ಉದಾಹರಣೆಗೆ ಗಿರೀಶ್ ಮಠಣ್ಣನವ್ರ ಮೇಲೆ ಎಲ್ಲ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು, ಯೂಟ್ಯೂಬಲ್ಲಿ ಬರ್ತಕ್ಕಂಥದ್ದು. ಬುರುಡೆ ಮಾಧ್ಯಮದಲ್ಲಿ ಬರಲ್ಲ ಬಿಡ್ರಿ, ಅದನ್ನ ಸ್ವಲ್ಪ ನೋಡ್ಕೊಂಬಂದೆ. 2002-3ರಲ್ಲಿ ಗಿರೀಶ್ ಮಠಣ್ಣನವರ ಮೇಲೆ ಹಾಗೆ ಹೀಗೆ ಫುಲ್ಲು ಅಂದರೆ ಇವರಿಗೆ ಸತ್ಯವಾಗಿರ್ತಕ್ಕಂಥ ಘಟನೆಯನ್ನು ಮುಂದಕ್ಕೆ ತಂದು ತನಿಖೆ ಮಾಡ್ತಕ್ಕಂಥದ್ದಲ್ಲ, ಮುಚ್ಚಾಕುವಂಥ ಕೆಲಸ ಮಾಡ್ತಕ್ಕಂಥದ್ದು. ಮುಚ್ಚಾಕಿರೋ ಮಾತ್ರ ಇವರಿಗೆ ಒಳ್ಳೆಯವರು, ಕಾನೂನು ಕ್ರಮ ತೆಗೆದುಕೊಳ್ಳ್ರೆ ಮಾತ್ರ ಅವ್ರಿಗೆ ಕೆಟ್ಟವರು. ಯಾಕಂದರೆ ಇವರು ಕಾನೂನು ಪರಿಪಾಲನೆ ಮಾಡೋದಿಲ್ಲ ಎಂಬುದು ಮೇಲೋಟ ಕಾಣ್ತಾ ಇದೆ. ಹಾಗಾಗಿ ಹೇಳ್ತಕ್ಕಂಥ ಸ್ನೇಹಿತರೆ, ಈ ಪೊಲೀಸಪ್ಪನ ವರ್ಷೆ 1-2 ಭೀಮಾ ತೀರದ ಹಂತಕರ ಬಗ್ಗೆ ಎಲ್ಲರಿಗೂ ಗೊತ್ತಿರತಕ್ಕಂಥ ಸಂಗತಿ. ಅದರಲ್ಲೂ ಪೇಕ್ ಎನ್ಕೌಂಟ್ರಲ್ಲಿ ಸಮೇತ ಈ ವಯ್ಯ ಭಾಗಿಯಾಗಿದ್ದ ಎಂಬುದರ ಬಗ್ಗೆ ಸ್ವಲ್ಪ ಗುಮಾನಿ ಇದೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಸರ್ಕಾರ ಬರೀ ದುಡ್ಡಿಗೆ ಹೋಗ್ತಾ ಇದೆ. ಒಂದು ಪೋಸ್ಟಿಗೆ 50 ಲಕ್ಷ ಕೋಟಿಗಟ್ಟಲೆ ಆಫರ್ ಇಟ್ಟರೆ ಮತ್ತು ಅವ್ರು ಏನು ಮಾಡ್ತಾರೆ? ಇಂಥ ದಗಲ್ಬಾಜಿ ದಂಧೆಗಳು ಮಾಡ್ತಾರೆ. ಬಟ್ ಏನೋ ಮಾಡ್ಕೊಳ್ಳಿ, ವಾಟೆವರ್, ಅದ್ರ ಬಗ್ಗೆ ಯೋಚನೆ ಇಲ್ಲ ನಮಗೆ. ಬಟ್ ಹಿಂಗೆ ಸಾಮಾಜಿಕ ಕಳಕಳಿ ಇರತಕ್ಕಂಥ ವ್ಯಕ್ತಿ, ಉನ್ನತ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ, ಕೆಳಗಿನ ಹುದ್ದೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳ ಮೇಲೆ ಬಲವಂತವಾಗಿಯೋ ಅಥವಾ ಸರ್ಕಾರದ ಅದೇನೋ ಪೋಸ್ಟ್ಗಳಂತಲ್ಲ, ಉನ್ನತ ಪೋಸ್ಟ್, ಅದಕ್ಕೆ ಆಮಿಷ ಒಡ್ಡಿ ಈ ಥರ ಮಾಡ್ತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ.
ಈ ಕಾಮಂದನ ಕರ್ಮಕಾಂಡ ಆಡಿಯೋ ವಿಡಿಯೋ ಎಲ್ಲ ವೈರಲ್ ಆಗಿದೆ. ಅದೇ ಆಡಿಯೋನ ಆಗ್ತಾಯಿದೆ. ದಯವಿಟ್ಟು ಸ್ನೇಹಿತರೆ ನೋಡಿ, ನಿಮಗೆಲ್ಲ ಅರ್ಥ ಆಗಿ ತಂದುಕೊಟ್ಟಿದ್ದೀನಿ. ನಮಸ್ಕಾರ. ಆಡಿಯೋ ಆಗ್ತಾಯಿದೆ ನೋಡಿ. ಹಲೋ ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಏನು ಮಾಡ್ತದೆ? ಏನಿಲ್ಲ ಸರ್, ಎದ್ದು ಕೆಲಸ ಬೆಳಗ್ಗೆ ಮಾಡಿದೆ, ಫೋನು ರಿಸೀವ್ ಮಾಡಲಿಲ್ಲ ನೀವು. ನಾನು 6:30 ಮಾಡಿದ್ರೆ ಏನು ಗೊತ್ತಿಲ್ಲ. ನಾನು 7 o'clock ಜಿಮ್ಗೆ ಹೋಗ್ತೀನಿ. ಹೌದು ಹೌದು, ಅದೇ ಅನ್ಕೊಂಡೆ ಮೇಡಮ್ ಅವ್ರು ಫೋನ್ ಮಾಡಿರ್ಬೇಕು, ಹೋಗಿರ್ಬೇಕು ಸರ್ ಜಿಮ್ಮಿಗೆ ಅಂತೇಳಿ. ಜಿಮ್ಗೆ ಹೋಗಿ ಬಂದಿದ್ದೀನಿ. ಮತ್ತೆ ಹೋಗಿ ಬಂದ್ರಿ ಸರ್ ಬಿಜಾಪುರ್ಗೆ? ಹಾಂ, ನೀವು ಹೋಗಿ ಬಂದಿದ್ದೆ ಬರೋಷ್ಟೊತ್ತಿಗೆ. ಹೌದಾ ಸರ್, ಎಷ್ಟು ಗಂಟೆಗೆ ಬಂದ್ರಿ? 9 ಗಂಟೆ. ನಾವು ಅಲ್ಲಿ ಬಿಡೋದು ನಿನ್ನೆ ರಾತ್ರಿಗೆ 9:30 ಆಯ್ತು ರೀ ಸರ್. ಹೌದಾ? ಅಲ್ಲಿ ಬಿಟ್ಟು 11:30 ಇಲ್ಲಿದ್ದೀವಿ ರೀ ಸರ್. ಅಲ್ಲಿದೆಲ್ಲ ಸಾಮಾನು ತೊಗೊಂಬಂದೀವ್ರಿ. ಮತ್ತೆ ಸರ್, ಏನು ವಾಕಿಂಗ್ ಮಾಡ್ತಿದ್ರೆ? ಹಾಂ, ಸುಮ್ಮನೆ ಅಲ್ಲಿ ಜಿಮ್ ಮಾಡಿ ಬಂದೇನ, ಸ್ವಲ್ಪ ರಿಲ್ಯಾಕ್ಸಿಂಗ್ ಆಗಿ. ಲೇಜಿ ವಾಕ್. ಮತ್ತೆ ಸರ್, ನಿಮ್ಮ ಫ್ರೆಂಡ್? ನಮ್ಮ ಫ್ರೆಂಡ್ ಇವತ್ತು ಅವ್ನು ನಿನ್ನೆ ಅಲ್ಲಿ ಸಾಂಗ್ಲಿ ಹೋಗಿದ್ರು, ಲೇಟಾಗಿ ಬಂದಿನಂತ. ಬೆಳಿಗ್ಗೆ ಜಿಮ್ ವಾಕ್ ಅಂತ ಮೆಸೇಜ್ ಹಾಕಿದ್ರು, ನಾನು ನೋಡಿದ್ದೆ. ಮೆಸೇಜ್ ಹಾಕಿಲ್ಲ ಅಂತ ಹೇಳಿ ಅವ್ನು ಬಂದೆ. ಒಳ್ಳೆ ಆಯ್ತು ಬಿಡು ಸರ್, ಇಲ್ಲಾಂದ್ರೆ ಇವಾಗ ನಿಮ್ಮ ಹಿಂದೆನೇ ಇರ್ತಾರೆ, ಅದಕ್ಕೆ ಮಾತಾಡಕ್ಕೆ ಆಗಲ್ಲ. ಹೌದೌದೌದು. ಏನ್ ಮಾಡ್ತದೆ? ಎಲ್ಲ ಖಾಲಿ ಮಾಡಿದ್ರಾ ಮನೆ? ಹಾ, ಖಾಲಿ ಐತ್ರಿ ಸರ್. ಅಂದ್ರೆ ಖಾಲಿ ಆಯ್ತಂದ್ರೆ ಇನ್ನ ಇದೆ ರೀ ಸರ್ ಸಾಮಾನು. ಅಂದ್ರೆ ಈಗ ಬೇಕಾದ ನಮಗ್ ಬೇಕಾದ ಸಾಮಾನು ಎಲ್ಲ ಆಯ್ತ್ರಿ, ಮುಗೀತು ಈಗ. ತುಂಬಾ ಮಿಸ್ ಮಾಡ್ಕೋತಾ ಇದ್ವಿ ಬೆಳಗಾಂಕ್ ಬಂದ್ರೆ. ಸರ್ ಬೆಟ್ಟ ಆಗ್ಲಾರ್ದು ಹೋಗ್ತಾ ಇದ್ದೀವಲ್ಲಪ್ಪ ಅಂತ ಹೇಳ್ರಿ. ಏನೋ ಹೊಸ ಫ್ರೆಂಡ್ಸ್, ಧಾರವಾಡ ಫ್ರೆಂಡ್ಸ್ ಆಗ್ತಾರೆ ಬಿಡಿಗೆ. ಇಲ್ಲಪ್ಪ, ನೋಡ್ರಿ ಹೇಳಿದ್ರು ಭಾರಿ. ಆತರ ಎಲ್ಲ ಮಾಡ್ಕೊಳಲ್ರಿ ಫ್ರೆಂಡ್ ಗಂಟ ಯಾರು. ನಮ್ ಸರ್ ಒಬ್ರೇ ಸಾಕು. ಮತ್ತೆ ಬೆಳಗಾಂ ಮನೆ ಯಾರಾದ್ರು ಬಂದಿವ್ರ ಮತ್ತೆ ನೋಡಕ್? ಊರ್ ಸರ್, ಇವತ್ತ ಅದೇ ಮನೆ ನೋಡಕ್ ಯಾರಾದ್ರು ಬಂದಿದ್ರಾ ಅಂತ? ಇಲ್ರಿ ಸರ್, ಹೇಳಿಟ್ಟಿದೀವಿ ಅವ್ರಿಗೆ ಇವ್ರಿಗೆಲ್ಲಾನು ರೀ. ಇವ್ರು ಬಸವರಾಜ್ ಅವ್ರು ಸಂಡೇ ಬರ್ತೇನೆ ಅಂತ ಹೇಳಿದ್ದಾರೆ. ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಂದಿವ್ರಿ ಸರ್. ನೀನೆಲ್ಲ ನೋಡಿದ್ರು ಈಗ ತುಂಬಾ ದೊಡ್ಡದಾಗಿ ಕಾಣ್ತಾ ಇದೆ ಅಲ್ರಿ ಈಗ ಮನೆ. ಎಲ್ಲ ಇದು ಮಾಡಿಟ್ಟು ಬಂದಿದ್ವಿ. ಸಂಡೇ ಬರ್ತೇನೆ ಅಂತ ಹೇಳಿದಾರೆ ಸರ್ ಅವರು. ನೋಡ್ರಿ, 1-2-3 ಜನ ಇದಾರಂತೆ. ನೋಡ್ಬೇಕ್ರಿ ಸರ್ ಯಾರು ಇದು ಮಾಡ್ತಾರಂತ. ಮತ್ತೆ ಇನ್ನೊಬ್ರು ಹೇಳಿಟ್ಟಿದ್ದಾರೆ ಸರ್, ಅವರು ಒಂದು 2 days ಅಲ್ಲಿ ಬರ್ತಾರಂತೆ. ಎಲ್ರಿಗೂ ಹೇಳಿಟ್ಟು ಬಂದಿದ್ದೀವಿ ಸರ್. మరి ಅವ್ರು ಬಂದಾಗೆಲ್ಲ ತೋರಿಸ್ಕೊಂಡು ಬರ್ಬೇಕು ನಾವು. ಹೌದ್ರಿ, ಬರ್ಬೇಕಾಗತ್ತೆ. ಬಂದು ಎಲ್ಲ ತೋರಿಸ್ಬಿಟ್ಟು ನಮ್ಮ ಸರ್ ಭೇಟಿಯಾಗಿ ಹೋಗ್ಬೇಕ್ರಿ ಸರ್. ಇದೇನಪ್ಪ ಕಾಟ ಅಂತಾರ ಸರ್. ಎಲ್ಲ ಹಾಗೇನು, ಯಾವ ಬರ್ತೀರಿ ಬಿಡಿ ಅದು. ಮತ್ತೆ ಅಲ್ಲಿ ಬರ್ಬೇಕಂದ್ರೆ ಈಗ ಎವ್ರಿ ಟೈಮ್ ವೆಹಿಕಲ್ ನೀವೇ ಡ್ರಾ ಮಾಡ್ಕೊಂಡು ಬರ್ತೀಯ? ಇಲ್ರಿ ಸರ್, ನಿನ್ನೆ ಅವರು ರಿವ್ಯೂರ್ ತೊಗೊಂಬಂದಿದ್ದೆ. ನೆಟ್ಟಿಗೆ ಅವರು ಡ್ರೈವರ್ ಕೊಟ್ಟು ಕಳ್ಸಿದ್ರು, ತೊಗೊಂಬಂದೆ. ನೀವು ಬಂದ್ರೆ ನಾವು ಒಬ್ಬಳೇ ಬರ್ತೇನೆ ಸರ್. ವೆಹಿಕಲ್ ಇದು ನನ್ನ ಗಾಡಿ ತೊಗೊಂಡು ನಿಮ್ ಕರ್ಕೊಂಡು ಲಾಂಗ್ ಡ್ರೈವ್ ಹೋಗ್ಬಿಡೋದು ಸರ್. ಅವಾಗ ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿಲ್ಲ, ಸರಿಯಾಗಿ ಪೊಲೀಸ್ ಹಿಡ್ಕೊಂಡು ಬಿಡ್ತಾರೆ. ರಿಜಿಸ್ಟ್ರೇಷನ್ ಆಗಿಲ್ಲ ಅಂತೇಳಿ. ಅದಕ್ಕೆ ಲವ್ ಯು ಬಂಗಾರಿ. ಮತ್ತೆ ಸರ್, ಇವತ್ತು ಬಾರೆ ನಿಮ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕಂತ ಆಸೆ. ಅಬ್ಬಾ, ಮಂಚದ ಮೇಲೆ ಮಲ್ಕೊಂಡು ಇಬ್ರು ಮೂಗು ಮುದ್ದು ಮಾಡ್ಬೇಕು, ಕಣ್ಣು ಮುದ್ದು ಮಾಡ್ಬೇಕು, ಚೀಕ್ಸ್ ಮುದ್ದು ಮಾಡ್ಬೇಕು, ನೆಕ್ ಮುದ್ದು ಮಾಡ್ಬೇಕು, ಕಿವಿ ಕಚ್ಬೇಕು, ನಿಮ್ಮೆಲ್ಲ ಜೋಕ್ಸ್ ಹಾಕಿ ನಿಮ್ಗೆ ಟೀಸ್ ಮಾಡ್ಬೇಕು. ಇವೆಲ್ಲ ಮಾಡ್ಬೇಕು ಅನಿಸ್ತು. ಟೈಮ್ ಸಿಗಲ್ಲ. ನೀವು ಬಿಸಿ, ನಾನು ಬಿಸಿ. ಅದು ಯಾವಾಗ ಆಗ್ತೋ ಏನು. ಹೌದಪ್ಪ. ಸರಿ ಸರ್, ಇವತ್ತೇ ಬರ್ತೇನೆ ಬಿಡಿ.
ಸಾರಿ ಒಳಗಿಲ್ಲ ಹಂಗೆ ಕಾಲ್ ಮೇಲೆ ಕಾಲೆಲ್ಲ ಮುದ್ದು ಮಾಡ್ಕೊಂತ ಹಂಗೆ ಮೇಲೆ ಹೋಗ್ಬೇಕು. ನಿಮ್ ಪಾದ ಮುದ್ದು ಮಾಡಿ ಹಂಗೆ ಕಾಲು ಕೈಸ್ ಎಲ್ಲ ಮುದ್ದು ಮಾಡ್ಬೇಕು. ಮತ್ತೆ ನೀವೇನು ಫ್ರೀನೇ ಇರೋದಿಲ್ಲ. 2 ಕಾಲು ಹಂಗೆ ಬಾಯ ಅನ್ಬೇಕು. ಎಲ್ಲ ನಿಮ್ ನೀವ್ ಫ್ರೀನೇ ಇರೋದಿಲ್ರಿ, ಯಾವಾಗ್ಲೂರು ಅಲ್ಲಿ ಹೋಗ್ತೀವಿ. ಮತ್ತೆ ಇವತ್ತು ಫ್ರೀ ಇದ್ದೀರಾ? ಇವತ್ತು ಆಫೀಸಲ್ಲಿ ಇರ್ತೀನಿ. ಮತ್ತೆ ಇವತ್ತು ಬಾ ಅಂದ್ರೆ ಬರ್ತಿದ್ದೀವ್ರಿ, ಬಂದು ಹೋಗ್ತಿದ್ದೆ ನಿಮ್ಮ ಹತ್ರ. ಬಂದೋದ್ರೆ ಇನ್ನೂ ಹುಚ್ಚಿಡ್ತದ ಹಂಗಾರೆ, ಏನಾದ್ರ ವ್ಯವಸ್ಥೆ ಮಾಡಿದ್ರೆ ಬೆಳ್ಳಿ. ನಾನು ಬೆಡ್ ಮೇಲೆ ಮಲ್ಕೊಂಡೇ ಮಾತಾಡ್ತಾ ಇದ್ದೀನಿ. ಬರ್ಲಾ? ಬನ್ನಿ. ಆ ಟೈಮ್ಸ್ ಎಲ್ಲ ಕಚ್ಚಬೇಕು ಅನ್ಸುತ್ತೆ, ಬಟಕ್ಸ್ ಎಲ್ಲ ಪ್ರೆಸ್ ಮಾಡ್ಬೇಕು. 2 ಕಾಲು ಎತ್ತಿ ಬಾಯಿ ಹಾಕಿ ತಿನ್ಬೇಕು ಅನ್ಸುತ್ತೆ. 10 ವರ್ಷದಿಂದ ಅದಕ್ಕೆ ಏನು ಇದೇ ಸಾಗೇ ಇಲ್ಲ ಕಾಣ್ತದೆ. ಹೌದಲ್ಲ? ಚೆನ್ನಾಗಿ ಮುದ್ದು ಮಾಡಿ ಹುಚ್ಚು ಮಾಡ್ಬೇಕು ನೀನು. ಎಲ್ಲ ಫುಲ್ ಹೀಟ್ ಆಗದಂಗ, ಗಾಡಿ ಹೀಟ್ ಆಗದಂಗ ಮಾಡ್ಬಿಟ್ಟು ಆಮೇಲೆ ಎದ್ದೆ ಬಾಯ್ ಅಂತ ಹೇಳ್ತೀನಿ. ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಸರ್ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ನೀವೇ ಹಿಡ್ಕೊಂಡು ಮೈ ಮೇಲೆ ಹಾಕಬೇಕು. ಹಂಗೆ ಮಾಡಿಟ್ಟು ಮುದ್ದು ಬಾಯಾಗಿ ತಿನ್ಬೇಕು ಅನ್ಸ್ತದೆ. ಏನ್ ಕಲ್ರಿದೆ ಹಬ್ಬ, ವಂಡರ್ಫುಲ್ ಕಲರ್. ನೀವು ನಾವು ಬಟ್ಟೆ ಬಿಚ್ಚಿ ಮಲ್ಕೊಂಡಿದ್ದೇವೆ, ಬ್ಲ್ಯಾಕ್ ಅಂಡ್ ವೈಟ್ ತರ ಇರ್ತದೆ. ಫುಲ್ ವೈಟ್ ಆಗಿ ಪಳಪಳ ಅಂತ ಇರ್ತೇವೆ, ನಾವು ಬ್ಲ್ಯಾಕ್ ಆಗಿ ಫುಲ್ ಶೈನಿಂಗ್ ಆಗಿರ್ತೀವಿ. ನಾನು ಅಷ್ಟೇ ನಮ್ಮ ಸರ್ ಗಟ್ಟಿಯಾಗಿ ಹಿಡ್ಕೊಂಡು ಮಲ್ಕೋಬೇಕಂತ ಆಸೆ. ಸರ್ ಕೈ ಮೇಲೆ ನಮ್ಮ ಮೇಲೆ ಮಲಗಿಸ್ಕೋಬೇಕಂತ ಆಸೆ. ಆಮೇಲೆ ಮಲಗಿಸ್ಕೊಂಡ್ರು ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಮುದ್ದು ಮಾಡ್ತಾ ಚೆನ್ನಾಗಿರ್ತದಲ್ಲ. ಮತ್ತೆ ಮತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇ ಹೋಟ್ಲ್ ಬುಕ್ ಮಾಡಿ, ಹೋಟ್ಲ್ ಹತ್ರ ಶಂಕರ್ ಬುಕ್ ಮಾಡ್ತೀನಿ. ಬಂದು ಅಲ್ಲೇ ಇದ್ಬಿಡಿ, ನಾನು ಬಂದು ಹೋಗ್ತೇನೆ. ಒಂದು ತಾಸು. ಅಲ್ಲಾದ್ರೆ ಆರಾಮಾಗಿ ನೀವು ಫ್ರೆಶ್ ಆಗಿ ಪಾಪ ಆಗ್ಬೋದು, ಊಟ ಮಾಡ್ಕೊಂಡು ಇರ್ಬೋದು. 5 minutes ಲೇಟ್ ಆದ್ರೂ ಆರಾಮಾಗಿರ್ಬೋದು. ಆರಾಮಾಗಿರ್ತದ್ರಿ. ಮತ್ತೆ ಎಲ್ಲ ಮುದ್ದು ಮಾಡಿ ಹಬ್ಬ ಅಂತ ಅನ್ಕೋಬೇಕಾಗಿ ಮಾಡಿರ್ಬೇಕು. ಲವ್ ಯು ತಪ್ಪಿ ಕೊಡಿ. ಹಬ್ಬ ಏನೇ ಫುಲ್ ಸ್ಟ್ರಾಂಗ್ ಕೊಡ್ತದೆ ಡಟ್ಟಿ ಫಿಲ್. ಇವತ್ತು ಯಾರು ಇಲ್ಲ ರೀ ನನ್ನ ಪಕ್ಕ, ನಾನು ಒಬ್ಬಳೆ ಬೆಡ್ ಮೇಲೆ ಒದ್ದಾಡ್ತಾ ಇದ್ದೀನಿ. ಅಬ್ಬಬ್ಬಾ ಸುಮ್ಮನೆ ಹಂಗೆಲ್ಲ ಹೇಳಿ ನಮ್ಗೆ ತಲೆ ಕೆಡಿಸ್ಬಿಡ್ತೀವಿ. ನಾವು ಈಗ ಆಫೀಸ್ಗೆ ಹೋಗ್ಬೇಕು, ಅದೇ ನೆನಪು ಬರ್ತಾ ಇತ್ತು. ಬೆಳಗಾಂನಲ್ಲಿ ಇದ್ದಾಗ ಆ ಮಾತು ಯಾವಾಗಲೂ ಹೇಳಿಲ್ಲ. ದೂರ ಹೋದ್ಮೇಲೆ ಏನು ಬರಕ್ಕಾಗಲ್ಲ, ಸೇಫ್ ಸಾಹೇಬ್ರ ಅಂತ ಬರಕ್ಕಾಗಲ್ಲ ಬಿಡಿ ಅಂತ. ಇಲ್ಲಪ್ಪ, ನಾನು ಒಬ್ಬನೇ ಇದ್ದೀನಿ, ಬೆಡ್ ಮೇಲೆ ಇದ್ದೀನಿ, ಹಂಗ್ ಮಾಡ್ತಾ ಇದ್ದೀನಿ, ಹಿಂಗ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಕೆಳಗಡೆ ಬೆಡ್ ಹಾಕಿದೀವಲ್ರಿ, ಅಲ್ಲಿ ಒಬ್ಬಳೆ ಒದ್ದಾಡ್ತಾ ಇದ್ದೀನಿ. ಏನ್ ಡ್ರೆಸ್ ಹಾಕಿದ್ರಿ? ನೈಟಿನಾ ಅಥವಾ? ಇಲ್ಲ, ಡ್ರೆಸ್ ಹಾಕಿದ್ದೀನಿ, ಚೂಡಿದಾರ. ಕಾಲಿ ಮೇಲೆ ಹೀಗೆ ಮಾಡ್ಕೊಂಡು ಮಲಗ್ತಾ ಇದ್ದೀನಿ. ಬಾಟಮ್ ತೆಗಿಸ್ಬಿಡ್ರಿ, ನಾನ್ ಬರ್ತೀನಿ. ಹೌದಲ್ಲ? ಬನ್ನಿ, ನೀವೇ ಬಂದು ತೆಗೀರಿ. ಓ ಮೈ ಗಾಡ್, ಗಟ್ಟಿ ಅಷ್ಟು.
ಮಕ್ಳಿಗೆ ಎಬ್ಸ್ರಿ. ಸರಿ ಮತ್ತೆ ಇನ್ನೂ ಸ್ವಲ್ಪ ಮಾತಾಡ್ಬೇಕು ನಿಮ್ ಜೊತೆಗೆ. ಯಾವಾಗ? ಈಗನೇ. ಅಪ್ಪ ಸೊಂಟ ಎಲ್ಲ ಹೋಗಿತ್ತು. ಎಕ್ಸರ್ಸೈಸ್ ಮಾಡಿ ಮಾಡಿ. ಮಸಾಜ್ ಮಾಡ್ಲಾ? ಬಂದು ಮಸಾಜ್ ಮಾಡ್ತೀನಿ ಬಿಡು. ನಾನು ಉಲ್ಟಾ ಮಲಗಿಸ್ಬಿಟ್ಟು ಆಗ ಸರಿ ಸರಿ ಹಾಕಿ ಕೂತ್ಕೊಂಡು ನಿಮ್ ಎಲ್ಲ ಮುದ್ದು ಮಾಡ್ತೀನಿ. ಮಾಡಿ ಚೆನ್ನಾಗಿರುತ್ತೆ. ನೀವು ಸ್ಟಾರ್ಟ್ ಮಾಡಿ ಬಂಗಾರಿ. ವಾಕಿಂಗ್ ಇನ್ನು ಬಾಡಿ ಟೋನ್ ಅಪ್ ಆಗ್ತದೆ. ಒಳ್ಳೆ ಬಾಡಿ, ಒಳ್ಳೆ ಸ್ಟ್ರಕ್ಚರ್ ಇದೆ. ಎಲ್ಲ ಹಾಳು ಮಾಡ್ಕೊಂತ ಚಿಂತೆ ಮಾಡ್ಕೊಂತ ಅದೇ. ಇನ್ಮೇಲೆ ನಾನು ಜಿಮ್ಮಿಗೆ ಹೋಗ್ತೀನಿ ಬಿಡ್ರಿ. ಎದ್ದಿದ್ದೀರಾ? ಹೋಗ್ತೀನಿ ಇನ್ಮೇಲೆ. ರೈಟ್. ನಿಮಗೆ ಹೇಗೆ ಇಷ್ಟ ಬೇಕೋ ಹಾಗಿರ್ಬೇಕಲ್ಲ. ಎಲ್ಲದಕ್ಕೆ ಚೆನ್ನಾಗಿ ಪರ್ಸನಾಲಿಟಿನ ನೀಟಾಗಿ ಮಾಡ್ಕೊತೀನಿ. ಓಕೆ. ರೈಟ್. ಮತ್ತೆ ಮಾತಾಡ್ತೀನಿ ಆಮೇಲೆ ಟಿಫನ್ ಮಾಡಿ. ಓಕೆ ಸರ್, ಓಕೆ.